ನಮಸ್ಕಾರ. ನಿಮ್ಮಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ. ಸೊ ಇವತ್ತು ಜೀವಾಮೃತ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನೆನ್ನೆ ಒಂದು ಸ್ವಲ್ಪ ಮಳೆ ಆಯಿತು. ಮಳೆ ಆದಾಗ ನಾವು ಒಂದು ಸ್ವಲ್ಪ ಜೀವಾಮೃತ ಜಾಸ್ತಿ ಮಾಡ್ತೀವಿ. ಬೆವತು ಬಿಸಿಲು ವಾತ್ಕೋ ಏನು ಕಾಗೆ ಆಗ್ಬಿಟ್ಟಿವಿ. ಸೊ ರೈತರು ಕಷ್ಟ ಕೇಳಲಾರ್ದು ದೇವರು ಭಗವಂತ. ಇವತ್ತು ಸುಮಾರು 4-5 ತಿಂಗಳಾದಮೇಲೆ ಸ್ವಲ್ಪ ಮಳೆ, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ನೆನ್ನೆಗೆ ಒಂದು ಸ್ವಲ್ಪ ಮಳೆ ಹುಯ್ದಿದೆ ದಪ್ಪನಿಯಾಗಿ. ಸೊ ಅದಕ್ಕೆ ನಮ್ಮ ತೋಟ ಒಂದು ಸ್ವಲ್ಪ ಹಚ್ಚ ಹಸಿರಾಗಿ ಇನ್ನೂ ಚೆನ್ನಾಗಿ ಕಂಗರಿಸ್ತೈತೆ. ಸೊ ಇವತ್ತು ನಾನು ಏನು ಹೇಳಕ್ಕೆ ಹೊಂಟಿದ್ದೀನಿ ಅಂದರೆ, ಇವತ್ತು ಜೀವಾಮೃತ ಮಾಡೋಕ್ಕಿಂತ ನೆನೆ ಮಳೆ ಊದಿತ್ತು. ಸೊ ಮಳೆ ಊದಿದಿಂದ ನಾವು ನೀರಿಗೆ ಫುಲ್ಲು ಟ್ಯಾಂಕು ಲೋಡ್ ಮಾಡಿದ್ದೋ ನೀರನ್ನು. ನೆನ್ನೆ ಬೋರ್ ಕರೆಂಟ್ ಕೊಟ್ಟಿದ್ರು. ಸೊ ತುಂಬ ದಿನ ಆದಮೇಲೆ ಟಿ ಸಿ ಹೋಗಿತ್ತು. ಟಿ ಸಿ ಎಲ್ಲ ಹಾಕಿ ಒಂದು ಸ್ವಲ್ಪ ಜೀವಾಮೃತ ಕೊಡೋದು ಡಿಲೇ ಆಗಿತ್ತು. ಸೊ ಇದು 2ನೇ ಬಾರಿ ಅಂದರೆ ಈ ಟ್ಯಾಂಕು ಹೊಸ್ದಾಗಿ ಮಾಡಿಸಿರೋದೆಲ್ಲ. ಇದು ಹಿಂದೆ ಎಲ್ಲ ನೋಡಿರ್ಬೋದು ನೀವು ಹಳೆಯ ವಿಡಿಯೋಗಳೆಲ್ಲ. ಅದರಲ್ಲೆಲ್ಲ ನಾವು ಚಿಕ್ಕದು ಜೀವಾಮೃತ ತೊಟ್ಟಿ ಇಟ್ಕೊಂಡಿದ್ದು ಅಲ್ಲಿ ಆ ಕಡೆ ಸ್ಟಾಪ್ ಮಾಡಿದ್ದೀವಿ, ಕಾಣ್ತಾ ಇರ್ಬೋದು. ಸೊ ಅಲ್ಲಿ ಹಿಂದೆ ಕಾಣ್ತಿದೆ ನೋಡಿ. ಈಗ ದೊಡ್ಡದು ಮಾಡ್ಕೊಂಡಿದ್ದೀವಿ. ಸೊ ಯಾವನು ಏನಾರು ಹೇಳಿ, ನಮ್ಮ ತೋಟಕ್ಕೆ ಮಾತ್ರ ಜೀವಾಮೃತನನ್ನು ಅತಿ ಹೆಚ್ಚು ಕೊಡ್ತೀನಿ. ಸೊ ಹೆಚ್ಚು ಕಡಿಮೆ ತಿಂಗಳಿಗೆ 1200 ಲೀಟ್ರ್ ಜೀವಾಮೃತ ಕೊಡ್ತೀನಿ. ಯಾವುದೇ ರಾಸಾಯನಿಕ ಬಳಕೆ ಇಲ್ಲ, ಕೊಡಕೆ ಗೊಬ್ಬರ ಇಲ್ಲ, ಹಸಿರೆಲೆ ಗೊಬ್ಬರ ಮಾಡಿಕೊಂಡು ತಿಂಗಳಿಗೆ 1200 ಲೀಟ್ರ್ ಜೀವಾಮೃತನ 1 ಎಕರೆ 5 ಕುಂಟೆ ಇದೆ ನಂದು. ಸೊ ಇಷ್ಟಕ್ಕೆ ನಾನು 1200 ಲೀಟ್ರ್ ಜೀವಾಮೃತ ಕೊಡ್ತೀನಿ. ನನಗೆ ಖರ್ಚು ಬೀಳೋವಂಥದ್ದು ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ 600 ಲೀಟ್ರ್ ಮಾಡೋಕ್ಕೆ ನನಗೆ 3 ಕೆ ಜಿ ಬೆಲ್ಲ ತೊಗೊಳುತ್ತೆ. 3 ಕೆ ಜಿ ಇದೆಲ್ಲ ಧಾನ್ಯ ಹಸಿಟ್ಟು. ಸೊ 3 ಕೆ ಜಿ ಬೆಲ್ಲಕ್ಕೆ 50, 150, 60 ರೂಪಾಯಿನೇ ಹಾಕ್ಕೊಳ್ಳಿ. ನಾವು ಆರ್ಗ್ಯಾನಿಕ್ದು ಮಂಡ್ಯದಿಂದ ತರಿಸ್ಕೊಳ್ಳೋಂಥ 60 ರೂಪಾಯಿ ಬೆಲ್ಲ, ಜೀವಾಮೃತ ಬೆಲ್ಲ ಅಂತ ಇದೆ. 60, ಒಂದು 120, 180 ರೂಪಾಯಿ ಬೆಲ್ಲಕ್ಕೆ. ಮತ್ತು ಹುಳ್ಳಿಕಾಳು ಹಸಿಟ್ಟು, ಅದು ಹುಳ್ಳಿಕಾಳು ಕಡಿಮೆದು ರೈಟ್ ಇರೋದ್ರಿಂದ ಹುಳ್ಳಿಕಾಳು ತೊಗೊಂಡಿದ್ದೀನಿ. ಹುಳ್ಳಿಕಾಳಿಗೆ ಹೆಚ್ಚು ಕಡಿಮೆ ನನಗೆ ಒಂದು 3 ಕೆ ಜಿ ಹುಳ್ಳಿಕಾಳು. 3 ಕೆ ಜಿ ಹುಳ್ಳಿಕಾಳಿಗೆ ಹೆಚ್ಚು ಕಡಿಮೆ ಒಂದು 40, 80, 120. ಸೊ ಟೋಟಲಿ ಒಂದು 500 ರೂಪಾಯಿ ಅನ್ಕೊಳ್ರಪ್ಪ. ತಿಂಗಳಿಗೆ 500 ರೂಪಾಯಿಗೆ ಒಂದು ಸಲ ಜೀವಾಮೃತ ಮಾಡಿದ್ದ ನಾವು 2 ಬಾರಿ ಕೊಡ್ಕೋತೀವಿ. ಅಂದರೆ 1200 ಲೀಟ್ರ್ ಮಾಡ್ಕೊತೀನಿ. ಒಂದು ಸಲ 600 ಲೀಟ್ರ್ ಕೊಟ್ಟಿದ್ದಕ್ಕೆ ಮತ್ತೆ ನೀರು ಮಿಕ್ಸ್ ಮಾಡ್ಕೊತೀವಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಅದನ್ನೇ ಒಂದು 6 ದಿನ 7 ದಿನ ತಿರುಗಿಬಿಟ್ಟು ಮತ್ತೆ ಜೀವಾಮೃತ ರೆಡಿ ಆಗುತ್ತೆ. 2 ಬಾರಿ ಕೊಡ್ಕೊಂಡ್ರೆ ಜೀವಾಮೃತನ 1200 ಲೀಟ್ರ್ ಆಯಿತು ಅಲ್ಲಿಗೆ. ಸೊ 1200 ಲೀಟ್ರನ್ನ ನಾವು 2 ಬಾರಿ ಕೊಡ್ತೀವಿ. ತಿಂಗಳಲ್ಲಿ 2 ಬಾರಿ ಕೊಟ್ಟಿದ್ದೆ. ಆದರೆ ಸೊ ನಿಮಗೆ ಈ ಭೂಮಿ ಬೇಗ ನಮ್ಮದು ಪಾಸ್ ಆಗೋಕ್ಕೆ ಕಾರಣವೇ ಅದು. ಯಾಕಂದರೆ ಜೀವಾಮೃತ ಸ್ಟಾರ್ಟಿಂಗು ನಾವು ಅತಿ ಹೆಚ್ಚು ಕೊಡ್ಕೊಂಬರ್ತಾಯಿದ್ದೀನಿ. ಯಾಕಂದರೆ ಒಂದು 2-3 ವರ್ಷದಿಂದ ತುಂಬ ಜೀವಾಮೃತ ಕೊಡ್ಕೊಬರ್ತಾಯಿದ್ದೀನಿ. ಹೋಯ್ತಾ ಹಂತದಲ್ಲಿ ನಾವು ಸ್ವಲ್ಪ ಕಡಿಮೆ ಮಾಡ್ತೀನಿ. ಅಂದರೆ ಏನು ಪಾಳ್ಯಕಾರ ಏನು ಹೇಳಿದಾರೆ, 1 ಎಕರೆಗೆ 200 ಲೀಟ್ರ್ ಸಾಕು ಅಂತ ಹೇಳಿದಾರಲ್ಲ, ಆ ಲೆವೆಲ್ ತಂದು ನಿಲ್ಲಿಸ್ತೀನಿ. 200 ಲೀಟ್ರು ಅದು ಯಾವಾಗ 2 ತಿಂಗಳಿಗೋ 1 ತಿಂಗಳು 3 ತಿಂಗಳಿಗೋ ಒಂದೊಂದ್ಸಲ ಕೊಡ್ಕೊಂಬರ್ತೀನಿ. ಸೊ ಇವಾಗ ಸ್ಟಾರ್ಟಿಂಗ್ ಮಂತ ನಾವು ಸಿಕ್ಕಾಪಟ್ಟೆ ಕೊಟ್ಟಿದ್ದೀವಿ. 4 ವರ್ಷದಿಂದ ಚೆನ್ನಾಗಿ ಜೀವಾಮೃತ ಕೊಡ್ಕೊಂಬಂದಿದ್ದೀನಿ. ಯಾವುದೇ ರಾಸಾಯನಿಕ ಬಳಕೆ ಆಗಲಿ, ಯಾವುದೇ ಕೊಡಕೆ ಗೊಬ್ಬರ ಬಳಕೆ ಆಗಲಿ ಏನೂ ಕೇಳೋಲ್ಲ. ನಮ್ಮ ಮರಗಳು ತುಂಬ ಅದ್ದೂರಿಯಾಗಿ ಚೆನ್ನಾಗಿ ಅಡಿಕೆನೂ ಇಳುವರಿನೂ ಚೆನ್ನಾಗಿ ಬರ್ತೈತೆ. ಸೊ ಈಗ ನಾನು ನಿಮಗೆಲ್ಲ ಹೇಳ್ದಂಗೆ 80 ಮರಕ್ಕೆ ನಾನು 13 ಕ್ವಿಂಟಲ್ ಅಡಿಕೆನ ತೋರಿಸಿದ್ದೀನಿ. ಅದು ವೀಡಿಯೋಗಳೆಲ್ಲ ಹಾಕಿದ್ದೀನಿ, ನೋಡ್ಬೋದು ನೀವು. 13 ಕ್ವಿಂಟಲ್ ಅಡಿಕೆನ ನಾನು ಚಿಕ್ಕ ತೋರಿಸಿದ್ದೀನಿ. ಸೊ 80 ಮರಕ್ಕೆ 13 ಕ್ವಿಂಟಲ್ ಅಂದರೆ ನನ್ನ ಹತ್ರ ಈಗ ಹೊಸ್ದಾಗಿ ಮಾಡಿರೋಂಥದ್ದು 600 ಮರ ಇದೆ. ಟೋಟಲ್ 700 ಮರಕ್ಕೆ ನಾವು ಹೆಚ್ಚು ಕಡಿಮೆ ನನ್ನ ಟಾರ್ಗೆಟ್ ಇರೋದು 90 ಕ್ವಿಂಟಾಲು. ಯಾವುದೇ ಕೊಡಕೆ ಗೊಬ್ಬರ ಇಲ್ಲ, ರಾಸಾಯನಿಕ ಬಳಕೆ ಇಲ್ಲ. ಸೊ ಏನೂ ಇಲ್ದೇ ಅಷ್ಟು ತೆಗಿಬೇಕು ಅನ್ನೋದು ನನ್ನ ಟಾರ್ಗೆಟ್ ಇರೋದು. ಯಾಕಂದರೆ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದೀನಿ. ನನ್ನ 80 ಮರದಲ್ಲಿ 100 ಮರ ಇದೆ, ಅದರಲ್ಲಿ 80 ಮರ ಚೆನ್ನಾಗಿ ಬಿಡ್ತೈತೆ. 80 ಮರಕ್ಕೆ ಅಷ್ಟಿದೆ. ಸೊ ಹೋಯ್ತಾ ನನ್ನ ಪ್ರಕಾರ ಅದು ಹಳೆ ಮರ ಆಯ್ತಾ ಅದು 16 ವರ್ಷದ ಮರ, 15ರಿಂದ 16 ವರ್ಷದ ಮರಗಳು. ಅದು ಇನ್ನೂ ಹಳೇದಾಯ್ತಾ ಇಳುವರಿ ಜಾಸ್ತಿ ಆಗುತ್ತೆ. ನನಗೆ ಒಬ್ಬರು ಹಿರಿಯರು ಹೇಳಿದ್ದು, ಕುಳ್ಳೆಗೌಡರ ತೋಟದಲ್ಲಿ ಹೋದಾಗ ನಂಗೆ ಹಿರಿಯರು ಹೇಳಿದ್ದು, 1 ಎಕರೆಲಿ ಅಷ್ಟು ಕೆಡಬೋದು 80ರಿಂದ 90 ಕ್ವಿಂಟಲ್ ಗಂಟು ಬರೀ ಅಡಿಕೆಯಲ್ಲಿ. ಅದಾದಮೇಲೆ ಕಾಳು ಮೆಣಸು ಹಾಕ್ಕೊಳ್ಳಿ, ಕೋಕೋ ಹಾಕ್ಕೊಳ್ಳಿ, ಕಾಫಿ, ಏಲಕ್ಕಿ, ಈ ಥರ ಎಲ್ಲ ಯಾವ್ದಾದ್ರು 2 ಬೆಳೆನ ಇಳುವರಿ ಬರೋಂಗೆ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಕಾಳು ಮೆಣಸು ಕೊಡೋಕ್ಕೆ ಹೇಳಿದ್ದಾರೆ. ಕಾಳು ಮೆಣಸು ಮತ್ತು ಕೋಕೋಗೆ ಸ್ವಲ್ಪ ನೀವು ತೋರ್ಸೋಕ್ಕೆಲ್ಲ ಹಾಕಬಾರ್ದು. ಇನ್ಕಮ್ ಬರೋಂಥ 3 ಬೆಳೆ ಪಕ್ಕ ಇನ್ಕಮ್ ಬರಬೇಕು. ಅರ್ಧ ಕೆ ಜಿ 1 ಕೆ ಜಿ ಎಲ್ಲ ಮಾರೋದಲ್ಲ. ಮಿನಿಮಮ್ 1 ಕ್ವಿಂಟಲ್, 1.5 ಕ್ವಿಂಟಲ್, 2 ಕ್ವಿಂಟಲ್ ಆ ಥರ ಕೆಡಗಂಗಿರ್ಬೇಕು. ಯಾವುದಾದ್ರೂ ಎಲ್ಲ ತೋರ್ಸೋಕ್ಕೆ ನಾವು ಕಾಳು ಮೆಣಸು ಹಾಕಿವಿ, ಕಾಫಿ ಹಾಕಿವಿ, ಅದು ಹಾಕಿವಿ ಅಂತೆಲ್ಲ ಅದು ಪೊಂಗೋದು ಅವೆಲ್ಲ ತೋರ್ಸೋಕ್ಕೆ ಅಂತ ಯಾವುದು ಮಾಡೋಕ್ಕೆ ಹೋಗ್ಬೇಡಿ. ಇನ್ಕಮಿಂಗ್ ಏನು ಬರುತ್ತೆ ಅದನ್ನು 2 ಬೆಳೆ 3 ಬೆಳೆನ ಕರೆಕ್ಟಾಗಿ ಮಾಡಿ. ಸ್ವಲ್ಪ ನಿಮ್ಮ ಮನೆಗೂ ಆಗಬೇಕು ಮತ್ತು ಮಾರಾಟಕ್ಕೂ ಆಗಬೇಕು. ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಪಾಳ್ಯಕರ ಕೃಷಿನ ಗೆಲ್ಬೋದು. ಸೊ ನಾವು ಬಾರ್ಡರ್ಗಳೆಲ್ಲ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀವಿ. ಮನೆಗೆ ಬೇಕಂದರೆ ಸೀತಾಫಲ ಹಾಕ್ಕೊಂಡಿದ್ದೀನಿ, ಮತ್ತು ರಾಮಫಲ ಇದೆ, ಮತ್ತು ಸೀಬೆ ಇದೆ, ಮಾವು ಇದೆ, ಹಳಸಿದೆ, ಇನ್ನೂ ಹಲವಾರು ನೆಲ್ಲಿಕಾಯಿ ಗಿಡ ಇದೆ, ಬೆಟ್ಟದ ನೆಲ್ಲಿಕಾಯಿ ಇದೆ, ಇನ್ನೂ ಪಪ್ಪಾಯಿ ಇದೆ, ಬಾಳೆ ಇದೆ. ಸೊ ಇನ್ನೂ ಸುಮಾರು ಹಣ್ಣುಗಳು ನಮ್ಮ ಸ್ಥಳೀಯ ಹಣ್ಣಿನ ಮರಗಳನ್ನ ಹಾಕ್ಕೊಂಡು ಪಾಳ್ಯಕರ ಕೃಷಿಲಿ ಇಷ್ಟೆಲ್ಲ ಬೆನಿಫಿಟ್ ಇದೆ. ಸೊ ಈಗ ನೋಡಿ, ಜೀವಾಮೃತಕ್ಕೆ ನಾವು ಒಂದೇ ನಿಂತ್ಕೊಂಡು ಮಾತಾಡೋದು ನೀವು ಯಾಕೋ ನೋಡೋದೇ ಇಲ್ಲ. ಬರೀ ಈ ಬೆಂಗಳೂರಲ್ಲಿ ಯಾರೋ ಒಬ್ಬ ನಾನು ನೋಡ್ತಾ ಇರ್ತೀನಿ ಒಂದು ಯೂಟ್ಯೂಬು, ಬರೀ ಜನನ ಮಾತಾಡಿದ್ರೆ ಒಂದು 1.5 ಲಕ್ಷ 1-2 ಲಕ್ಷ ಜನ ಹೋಯ್ತು. ಅವ್ರಿಗೆ ಏನು ತಿಂತಾವೆ ಹೊಟ್ಟೆಗೆ ಏನಿಲ್ಲ, ಬರೀ ತಿನ್ನೋದನ್ನೇ ಆಗ್ತಾ ಇರ್ತಾನೆ ಅವನು.
ಆ ಪಾನಿಪುರಿ ತಿನ್ಸೋದು, ಹೋಟ್ಲಲ್ಲಿ ತಿನ್ನೋದು ಬರೀ ಇದೇನೆ. ಇಂಥವ್ರು 1.5 ಲಕ್ಷ. ಏನು ಜನಗಳು ಮಾತ್ರ ದುರ್ಬಿ ಹಾಕೊಂಡು ನೋಡಬೇಕು ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾ ಜನಗಳು ಹೆಂಗವ್ರೆ. ಏನು ತಿಂತಾ ಇದೀವಿ, ಏನು ಯೋಚನೆ ಇಲ್ಲ, ಸುಮ್ಮನೆ ನೋಡಿ. ಇದು ಸಗಣಿ ನಮ್ಮ ಟಿಲ್ಲರು ಅಲ್ಲಿಂದ ಬಂದಿದೆ ರೋಡಲ್ಲಿ. ಸೊ ಮಳೆಯಲ್ಲೂ ಕೂಡ ಈ ಟೈರು ಗ್ರಿಪ್ ಇರೋದ್ರಿಂದ ಇದು ಎತ್ಕೊಂಡ್ಬಂದಿದೆ. ಸೊ ಇದೇ ಟೈರ್ ಗ್ರಿಪ್ ಇರೋದ್ರಿಂದನೂ ಚೆನ್ನಾಗಿ ಸೀದಾ ಇದ್ರೂ ಬಂದಿದೆ. ನಾನೇ ಎತ್ಕೊಬಂದು ಈಗ ಅಲ್ಲಿಂದ ಎತ್ಕೊಬರೋದಾಗಿರೋ ತುಂಬ ಕಷ್ಟ ಆಗೋದು. ಸದ್ಯ ಇದೊಂದು ಪ್ಲ್ಯಾನ್ ಮಾಡಿ ನಾವು ಮಾಡ್ಕೊಂಡಿರೋದ್ರಿಂದ ಸಗಣಿ ಎಲ್ಲ ತಂದಿದ್ದೀವಿ, ಇಲ್ಲೇ ನೋಡ್ತಾ ಇರ್ಬೋದು. ಪ್ರತಿಯೊಂದು ಇಲ್ಲಿ ಬಂದಿದೆ. ಸೊ ಇವಾಗ ಜೀವಾಮೃತನ ಏನೇನು ಬೇಕೋ ಅದಕ್ಕೆ ಹಾಕ್ಕೊಂಡು ಗಂಧನೂ ನೋಡಿ, ಗಂಧನ ಈ ರೀತಿ ತಗೊಂಬಂದಿದ್ದೀನಿ. 30 ಲೀಟ್ರ್ ಗಂಧ ಆದರೆ ಸಾಕು ನನಗೆ, ಕಾಣ್ತದೆಯಾ? ಸೊ ಇದು 30 ಲೀಟ್ರ್ ಗಂಧ. ಸಗಣಿನೂ ಒಂದು 30 kg ಸಗಣಿನೂ ಬಂದಿದೆ. ದ್ವಿದಳ ಧಾನ್ಯ ಎಲ್ಲ 1 kg ಹಾಕಬೇಕು ಅಂತ ಹೇಳಿದ್ದಾರೆ ಪಾಳ್ಯಕರ್ ಏನು ಹೇಳ್ತಾರೆ ಅಷ್ಟೇ ನಮ್ಮದು. ಬೇರೆ ಜಾಸ್ತಿ ನಮ್ಮದು ಪ್ರತಿಷ್ಠೆನ ಮಾಡೋಕ್ಕೋಗಲ್ಲ. ಯಾಕೆ ಪಾಳ್ಯಕರ್ ಅವರು ಹೇಳಿದ್ದಾರೆ, ನೀವು ಯಾಕೆ ಸರ್ ಪಾಳ್ಯಕರ್ ಹೇಳಿದ್ದು 200 ಲೀಟ್ರು, ನೀವು 1200 ಲೀಟ್ರು ಅಂತಿದ್ರಲ್ಲ ಅಂತ. ಬುಕ್ಕ ಓದಿ, ಸ್ಟಾರ್ಟಿಂಗು ಹಾನಿಗಾಗಿರುವಂಥ ಭೂಮಿಗಳಿಗೆ ಕಾಡಲ್ಲಿ ಯಾರು ಹಾನಿ ಮಾಡಿರಲ್ಲ, ಅಲ್ಲೊಂದು 50 ಲೀಟ್ರ್ ಹಾಕಿದ್ರು ಜೀವಾಮೃತ ಬರ್ತದೆ. ಇಲ್ಲಿ ಹಾನಿ ಮಾಡಿ ಬಿಡ್ಕನಪ್ಪ, ನಾವು ತುಂಬ ಹಾನಿ ಮಾಡಿಬಿಟ್ಟಿವಿ. ಮುಂಚೆ ಕಳೆನಾಶಕ ಅದು ಇದು ಎಲ್ಲ ಹೊಡೆದಿದ್ವಿ ಜಮಾನದಲ್ಲಿ. ನಮ್ಮ ತಂದೆ ಶುಂಠಿ ಎಲ್ಲ ಹಾಕ್ಬೇಕಾರೆ ಸಿಕ್ಕಾಬಿಟ್ಟೆ ಹಾನಿ ಮಾಡಿದ್ವಿ. ಸೊ ಅದಕ್ಕೆ ಹೆಚ್ಚು ಜೀವಾಮೃತ ಕೊಟ್ಟು ಈ ಭೂಮಿನ ಇವತ್ತು ಪಾಳ್ಯಕರ್ ಕೃಷಿಗೆ ತಿರುಗಿಸಿ ತಾಕತ್ ಮಾಡಿ ತೋರಿಸಿದ್ದೀವಿ. ಬರೀ ಯಾವ ಎಣ್ಣೆಗಳು ಮಾತಾಡಿಸ್ಬಿಟ್ರು 1 ಲಕ್ಷ 1.5 ಲಕ್ಷ ಜನ ಓಡೋಗಿರ್ತಾರೆ. ಈ ರೈತರುಗಳು ಬಾಯಿ ಬಡ್ಕೊಂಡು ಈ ಥರ ಎಲ್ಲ ಬಾಡಿ ತೋರಿಸಿದ್ರು ಒಳ್ಳೇದು, ದೇಶಕ್ಕೆ ಉಪಯೋಗ ಆಗಿರೋದು ಇದು. ಮುಂದಕ್ಕೆ ರಾಸಾಯನಿಕ ಇಲ್ಲ ಅಂತ ಅವರು ಇದ್ದಾಡ್ತಾರದಿಂದ ರಾಸಾಯನಿಕ ಗೊಬ್ಬರಗಳು ಬರೋಲ್ಲ ಅಂತ ಹೋದ್ರೆ ಅದು ಏನು ಮಾಡ್ತಿರೋ ಗೊತ್ತಿಲ್ಲ. ದಯವಿಟ್ಟು ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ, ಒಂದು 1 ಎಕರೆ ಇರೋರು ಒಂದು 5 ಕುಂಟೆಗೆ, 2 ಎಕರೆ ಇರೋರು ಒಂದು 10 ಕುಂಟೆ, ಅರ್ಧ ಎಕರೆಗೆ, 3 ಎಕರೆ ಇರೋರು 1 ಎಕರೆಗೆ ಹಿಂಗೆ ಮಾಡಿಕೊಂಡು ಫಸ್ಟು ಭೂಮಿನ ಕನ್ವರ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಯಾರೂ ಕೇಳ್ತಾ ಇಲ್ಲ. ಮುಂದೆ ಒಂದಿನ ನಿಂತ್ಕೋತೀರಿ, ಎಲ್ಲಿ ಬೀದಿಲಿ ನಿಂತ್ಕೊಬಿಟ್ಟು ಸರ್ಕಾರದ ಹತ್ರ ಗಂಟೆ ಹೊಡ್ಕೊಂಡು ನಿಂತ್ಕೋಬೇಕಿತ್ತು, ರಾಸಾಯನಿಕ ಗೊಬ್ಬರ ಕೊಡ್ರೋ ಅಂದ್ಬಿಟ್ಟು. ಅರ್ಥ ಮಾಡ್ಕೊಳ್ಳಿ, ಹೇಳ್ತಾ ಇರೋದು ಸತ್ಯ ಇದು. ಮುಂದೊಂದು ದಿನ ಹಾಗೆ ಆಯ್ತದೆ. ಯಾವಾಗ ಇನ್ನೊಬ್ಬನ ನಾವು ಅವಲಂಬಿತವಾಗಿ ಬದುಕ್ತೀವಿ ಅಲ್ಲಿವರೆಗೆ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಗುಲಾಮರಾಗಿ ಬದುಕಬೇಕಾಯ್ತದೆ. ಸ್ವಾವಲಂಬಿ ಬದುಕನ್ನು ರೈತ ಬದುಕಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು. ಯಾವನ ಜೊತೆ ಕೈ ಚಾಚ್ತಾನೆ, ಏನು ಎಕ್ಸೆಪ್ಷನ್ ಪಡ್ತಾನೆ, ನೀವು ಸ್ವಾವಲಂಬಿಯಾಗಿ ಬದುಕರೆ ನನ್ನ ಮಕ್ಕಳು ಬಂದೇ ಬರ್ತಾರೆ. ಬೇಕಾಗಿರೋ ವಿಷಯಗಳು ಪ್ರಮೋಟೇ ಆಗ್ತಾಯಿಲ್ಲ. ಸೊ ಇದು ತುಂಬ ಬೇಜಾರಾದಂಥ ಸಂಗತಿಗಳು. ಇಲ್ಲಿ 1 ಕೋಟಿ ವ್ಯೂಸ್ ಹೋಗ್ಬಿಟ್ಟು 2 ಕೋಟಿ ವ್ಯೂಸ್ ಅಲ್ಲ, ಅಟ್ಲೀಸ್ಟು ಒಂದು 1 ಲಕ್ಷ ಜನಕ್ಕಾರು ತಲುಪ್ತಲ್ವಲ್ಲ ನಾವು ಮಾಡೋಂಥ ವೀಡಿಯೋಗಳು ಅನ್ನೋದು ಭಾರಿ ಬೇಜಾರು. ಯಾಕೆಂದರೆ ಇದು ಸತ್ಯತೆ, ಜನಕ್ಕೆ ತಿಳಿಬೇಕಾಗಿರೋಂಥ ಸತ್ಯವನ್ನು ಹೇಳಿದ್ರು ಯಾರೂ ತಗೋತಲ್ಲ. ಇದು ಸುಳ್ಳು ಹೇಳ್ಕೊಂಡು ಒಂದು 10 ಲಕ್ಷ ಬರ್ತದೆ, 20 ಲಕ್ಷ ಬರ್ತದೆ, 25 ಲಕ್ಷ ಬರ್ತದೆ ಎಕರೆಗೆ, ಒಂದೇ ತಿಂಗಳಲ್ಲಿ 20 ಲಕ್ಷ ಅಂತ ಬರೀಬೇಕು ನಾನು ಟೈಟಲ್. ಆಗಿ ನೋಡ್ತಾರೆ, ಕ್ಲಿಕ್ ಮಾಡ್ತಾರೆ. ಸತ್ಯ ಹೇಳ್ತಾ ಇದ್ವಿ, ಹೋಗ್ತಾನೆ ಇಲ್ಲ. ಅಟ್ಲೀಸ್ಟ್ ನಮ್ಮ ಹತ್ರ ಇರೋಂಥ 2000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವರು ಕೂಡ 50 ಜನ 60 ಜನ ನೋಡಿದ್ರೆ ಸಾಕು, ಓಪನ್ ಮಾಡಿ ವಿಡಿಯೋ ಹಂಗಾಗ್ಬಿಡೈತೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ. ಯಾಕಂದರೆ ಸತ್ಯನ ತಿಳಿಸ್ಬೇಕಾದ್ರೆ ನಮ್ಮ ಜನಗಳು ಪ್ರತಿಯೊಂದು ವೀಡಿಯೋಗಳು ಒಳ್ಳೆ ಸತ್ಯ ಸಂಗತಿ ಯಾವುದಿದೆ ಅಂತ ಪ್ರಮೋಟ್ ಮಾಡಬೇಕು. ತುಂಬ ಕಷ್ಟ ಇದೆ ಮುಂದಿನ ಜೀವನ. ಇದೆಲ್ಲ ಹೆಂಗಾಗಿದೆ ಅಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ನೋಡ್ತಾ ಇರ್ಬೋದು ನೀವು, ಹುಟ್ಟು ಕುಳಿಗೆಟ್ಟು ಗೊಬ್ಬೆದ್ದೋಗಿದೆ. ಆ ರೀತಿ ಆಗಿದೆ. ಅದರಲ್ಲಿ ಒಳ್ಳೆಯದು 10 ಇದ್ದರೆ ಕೆಟ್ಟದ್ದು 100 ಇರ್ತದೆ. ಅದನ್ನು ಯಾವುದೋ ರೀತಿಯಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾರನ್ನು ಪ್ರಮೋಟ್ ಮಾಡಬೇಕು, ಯಾವ ಥರ ವೀಡಿಯೋಗಳನ್ನ ಪ್ರಮೋಟ್ ಮಾಡಬೇಕು ಮತ್ತು ಯಾರಿಗೆ ಬೆಂಬಲ ಕೊಡಬೇಕು ಅನ್ನೋದನ್ನು ನೋಡಿ ಸತ್ಯ ಸಂಗತಿಗಳನ್ನ ತಿಳಿದಿರೋರನ್ನೇ ಸ್ವಲ್ಪ ವೀಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಸತ್ಯ ಸಂಗತಿಗಳನ್ನ ತಿಳಿಸ್ತಾ, ಮತ್ತು ಯಾವುದೇ ರಾಸಾಯನಿಕ ಬಳಕೆ ಇಲ್ಲದೆ ಕೊಡುಗೆ ಗೊಬ್ಬರಗಳಿಂದ ನಾಟಿ ಹಸು ಇಟ್ಕೊಂಡು ಯಾವ ರೀತಿ ಬದುಕ್ಬೋದು ಅನ್ನೋದನ್ನ ಹೇಳ್ತಾ ನಾನು ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್.